ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿ ನೋಡ್ರಿ, 3 ಬಾಗಲಲ್ಲ 6 ಬಾಗಲಾಗ್ಯಾವ. ರಾಮುಲದೊಂದು ಗುಂಪು, ಜನಾರ್ದನ್ ರೆಡ್ಡಿದೊಂದು ಗುಂಪು, ಈ ಕಡೆ ಯತ್ನಾಳದೊಂದು ಹೊಯ್ಕೊಳ್ಳೋ ಗುಂಪು, ಈ ಕಡೆ ರಮೇಶ ಜಾರಕಿಹೊಳಿದೊಂದು ಗುಂಪು. ಇವು 4-5 ಗುಂಪುಗಳು ಆದಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಇಲ್ಲದ ಮೀನು ಹೆಂಗೆ ಸಮುದ್ರದಿಂದ ಹೊರಗೆ ತೆಗೆದಂಗೆ ಚಡಪಡಿಸಾಕತ್ತಾರಲ್ಲ, ಹಂಗೆ ಚಡಪಡಿಸಾಕತ್ತಾರೆ ಇವರು ಅಧಿಕಾರದ ಆಸೆಗಾಗಿ. ವಿರೋಧ ಪಕ್ಷದ ನಾಯಕ ಸಮರ್ಥಿಲ್ಲ. ಆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಅವನ ನಾಲಿಗೆ ಮತ್ತು ಮೆದುಳಿಗೆ ಲಿಂಕ ಇಲ್ಲ, ಅದು ಏನೇನೋ ಮಾತಾಡ್ಕೊತ ಹೋಗ್ತೈತಿ. ಇಂಥವೆಲ್ಲ ನಾಯಕರು ಭಾರತೀಯ ಜನತಾ ಪಕ್ಷದಲ್ಲಿ ಸೇರಿ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನು ಗಾಳಿಗೆ ತೂರಿದಾರ. ಅಲ್ಲಿ ಹೈಕಮಾಂಡಿನ ಕಠಿಣ ಕ್ರಮಗಳು ಈಗ ಎಲ್ಲವೂ ಬಟಾಬಯಲ್, ಯಾರ ಮಾತು ಕೇಳ್ತಾ ಇಲ್ಲ. ಈಗ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿ ಮತ್ತು ಅದೇ ರಾಮುಲು ಎಷ್ಟು ಸ್ನೇಹ ಇತ್ತು ರೀ. ಅವರಿಬ್ಬರದು ಬಂಗ್ಲೆ ಒಂದ ಕಡೆ ಇತ್ತು ಬಳ್ಳಾರಿಯಲ್ಲಿ. ಆ ಆಜುಬಾಜು ಬಂಗ್ಲೆ ನಡು ಒಂದು ಗ್ವಾಡಿತ್ತು, ಅಲ್ಲಿ ಒಂದು ಮಸ್ತ್ ಗೇಟ್ ಇತ್ತು, ಈ ಕಡೆಯಿಂದ ಹೋಗ್ಬೋದು ಆ ಕಡೆಯಿಂದ ಹೋಗ್ಬೋದು. ನಿನ್ನೆ ರಾತ್ರಿ ದಿಢೀರನೇ ಆ ಗಾಡಿ ಕಟ್ಟಿಬಿಟ್ಟಾರ್ರಿ ರಾಮುಲು. ಉಸಾಬರಿನ ಬೇಡ ರೆಡ್ಡಿದಂತೇಳಿ. ರೆಡ್ಡಿ ಇವತ್ತು ಬೆಳಿಬೇಕಾದ್ರೆ ಕಾರಣ ರಾಮುಲು ಧಾಡಿಸಿ ಡೇರಿಂಗ್, ನೇರವಾಗಿ ಮಾತಾಡುವಂಥ ವ್ಯಕ್ತಿ, ಭಾಳ ಸ್ಟ್ರಾಂಗ್ ಮ್ಯಾನ್ ರಾಮುಲುನ ಹಿಂದೆ ಜನ ಬೆಂಬಲ ಐತಿ. ರಾಮುಲು ಹಿಂದೆ ಬಡ ಜನರ ಒಂದು ಕೂಗೈತಿ. ಇವನು ನಮ್ಮ ನಾಯಕ ಅಂತಾರ ರಾಮುಲು ಬಗ್ಗೆ. ಆ ರಾಮುಲನ್ನು ಉಪಯೋಗ ಮಾಡಿಕೊಂಡು ಈ ಜನಾರ್ದನ್ ರೆಡ್ಡಿ ಕರ್ನಾಟಕ ರಾಜ್ಯದಾಗ ಬೆಳೆದಿದ್ದು ಜಗತ್ತಿಗೆ ಗೊತ್ತೈತಿ. ಮನ್ನ ಮಾರಿದ್ದು ಪಾರಾಯಣದಾಗ ಜೈಲಿಗೆ ಹೋಗಿದ್ದು ಗೊತ್ತೈತಿರಲ್ಲ ಎಲ್ಲ. ಇದೇ ಜನಾರ್ದನ್ ರೆಡ್ಡಿ ಇವತ್ತು ಅವನು ರೌಡಿ, ಅವನು ಮಚ್ಚು ತೊಗೊಂಡು ತಿರುಗಾಡ್ತಿದ್ದ. ಅವ್ರ ಮಾವನ ಕೊಲೆ ಮಾಡಿದರು, ಇವನು ಕೊಲೆ ಮಾಡೋಕೆ ಬಂದಿದ್ದರು, ನಾ ಉಳಿಸಿನಿ, ದುರ್ಮಾರ್ಗ ದಾರಿ ಬಿಟ್ಟು ಸನ್ಮಾರ್ಗದ ದಾರಿ ಕೊಡಿಸಿದ್ನಿ ಅಂತ ಹೇಳ್ತಾನಲ್ರಿ ಜನಾರ್ದನ್ ರೆಡ್ಡಿ. ಇದೇ ಸಿದ್ದರಾಮಯ್ಯಗೆ ಬರೀ ಶೆಡ್ ಹೊಡೆದಿದ್ದ. ವಿಧಾನಸಭಾದಾಗ ಟಗರ್ ಪಾದಯಾತ್ರೆ ಚಾಲು ಆಯ್ತು, ದಿಕ್ಕಾಪಾಲಾಗಿ ಓಡಿ ಹೋದ್ರಿ ಬಳ್ಳಾರಿಯಿಂದ. 4-5 ವರ್ಷ ಗಾಯಬಾದ್ರಿ. ಈಗ ಮತ್ತೆ ಕೆನಕಾಕ ಹೊಂಟಿರಿ. ಅದೇ ರೀತಿ ರಾಮುಲುನು ಸಿದ್ದರಾಮಯ್ಯನ ಬಣದಾವಂತ ತಿಳ್ಕೊರಿ. ರಾಮುಲು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನ ಹಿಂದೆ ಒಂದು ಸೈನಿಕ ಐತಿ. ಅವನು ತನ್ನದೇ ಆದಂಥ ಬಡ ಜನರ ಜೊತೆ ಕೂಡಿಕೊಂಡು ಇವತ್ತು ಎಲ್ಲೋ ಏಕಾಂಗಿಯಾಗಿ ತಿರುಗಾಡ್ತಾನೆ. ಅದೇ ಜನಾರ್ದನ್ ರೆಡ್ಡಿ ತಿರುಗಾಡಂಗಿಲ್ಲ, ಗ್ಲಾಸ್ ಎಳಸಂಗಿಲ್ಲ. ಮಾತಿಗೆ AC, ಮಾತಿಗೆ ವಿಮಾನ, ಮಾತಿಗೆ ಐಷಾರಾಮಿ, ದೊಡ್ಡ ದೊಡ್ಡ ಹೋಟೆಲದಲ್ಲಿ ಮಜಾ ಮಾಡುವಂಥ ಜನಾರ್ದನ ರೆಡ್ಡಿ ಬಡವರ ಕೂಗು ನಿನಗೆ ಹೆಂಗೆ ಕೇಳ್ತೈತಿಪ್ಪ. ಈ ರಾಮುಲನ್ನ ಕೆನಕ ಬೇಡ. ರಾಮುಲು ರೌಡಿ ಅಲ್ಲ, ಅವನೊಬ್ಬ ರೆವಲ್ಯೂಷನರಿ ನಾಯಕ. ಆ ನಾಯಕ ಎಲ್ಲರೇ ಇನ್ನು ಮುಂದೆ ಎಲ್ಲರೇ ನಿನ್ನ ವಿರುದ್ಧ ಸ್ಪರ್ಧೆ ಮಾಡಿದರು ಸಹಿತ ಜನಾರ್ದನ್ ರೆಡ್ಡಿ ನಿನ್ನ ಡಿಪಾಸಿಟ್ ಜಪ್ತಾಕೈತಿ. ಬೇಕಾದ್ರೆ ನೀನು ರಾಜೀನಾಮೆ ಕೂಡ ಆ ಸ್ಥಳದಲ್ಲಿ ಈಗ ಆರಿಸಿ ಬಂದು ಗಂಗಾವತಿಯಾಗ. ಅಲ್ಲಿ ರಾಮುಲುಗೂ ಸ್ವತಂತ್ರ ನೆತ್ತು ಬಂದ್ರೂ ಆರಿಸಿ ಬರ್ತಾನೆ. ತೋರಿಸ್ತಿ ತಾಕತ್ತು ಚುನಾವಣೆಯಲ್ಲಿ ತೋರಿಸ್ಬೇಕು. ಈಗ ರಾಮುಲು ಹೇಳ್ತಾ ತನ್ನ ಕಡೆ ಹಳೆಯ ದಾಖಲೆಗಳದಾವ ನನ್ನ ಹತ್ರ, ನಾನು ಆ ದಾಖಲೆಗಳ ಸಮೇತ ಬಿಡ್ತೀನಿ. ಏನ್ರಿ ಇದು ಎಲ್ಲ ಕೂಡಿದ್ದಾಗ ಮಜಾ ಮಾಡಿದ್ದ ಏನೇನು ಬಾನಗಡದಾವ, ಇನ್ನು ಕೇಳಕ್ಕೆ ಎಲ್ಲರಿಗೂ ಇಷ್ಟ ಅಲ್ರಿ. ತಾವು ಕೂಡಿದ್ದಾಗ ಮಜಾ ಮಾಡಿದ್ದು ಯಾರಿಗೆ ಹೇಳ್ತಾರನ್ರಿ. ಈಗ ಬಿಕ್ಕಟ್ಟು ಬಂದೈತಿ, ಇನ್ನು ಜನರನ್ನ ಇಕ್ಕಟ್ಟದಾಗ ಸಿಲ್ಸೋ ಸಲುವಾಗಿ ಅವನ ಕಡೆ ಅವನ ದಾಖಲೆ ಅದಾವೆ, ಇವನ ಕಡೆ ಇವನ ದಾಖಲೆ ಅದಾವೆ. ಇನ್ನು ಯಾರ್ಯಾರ ಕಡೆ ಏನೇನು ಪೆಂಡ್ರೈವ್ ಅದಾವೋ, ಏನೇನು ಸಿಡಿಗಳು ಅದಾವೋ ಯಾರಿಗೆ ಗೊತ್ತು. ಎಂಥ ಕರಂಬತ್ರಿ ನಮ್ಮ ಕರ್ನಾಟಕದ ರಾಜಕಾರಣಿಗಳು, ಲಜ್ಜಿಗೇಡಿ ರಾಜಕಾರಣಿಗಳು, ನಾಚಿಕೆ ಇಲ್ದವರು, ಮಾನ ಮರ್ಯಾದೆ ಇಲ್ದವರು, ಬುದ್ಧಿ ಇಲ್ದವರು, ಮೆದುಳು ಮತ್ತು ನಾಲಿಗೆಗೆ ಲಿಂಕ್ ಇಲ್ದವರು, ನಿಮ್ಮ ಬಟಾಬಯಲ್ಲ ನಿಮ್ಮ ಹಗರಣಗಳನ್ನು ನೋಡೋ ಸಲುವಾಗಿ ನಮಗೇನು ಕರ್ಮ ಕಾಪಾಡೈತೆ ಯಪ್ಪ. ಎಂಥದ್ದು ನೋಡೋಕೆ ಬಂದೇವೆ ನಾವು. ನೀವು ರಾಜಕಾರಣಿಗಳು ಶುಭ್ರವಾಗಿರಬೇಕು, ಶುಭ್ರ ಬಟ್ಟೆ ಹೊತ್ಕೊಂಡು ಜನರ ಸೇವೆ ಮಾಡಬೇಕು. ಅದನ್ನು ಬಿಟ್ಟು ಲೂಟಿ ಮಾಡಿದ್ದನ್ನು ಅವನು ಎಷ್ಟು ಲೂಟಿ ಮಾಡ್ಯಾನ, ಎಷ್ಟು ಲೂಟಿ ಮಾಡ್ಯಾನ, ಇವಂದು ಎಷ್ಟು ಆಸ್ತಿ ಜಪ್ತು ಮಾಡ್ಯಾನ, ಇವಂದು ಎಷ್ಟು ಆಸ್ತಿ ಎಲ್ಲ ತನಿಖೆ ಮಾಡ್ರಿ ಅಂತೀರಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ 224 ಶಾಸಕರು ಎಷ್ಟೆಷ್ಟು ಆಸ್ತಿ ಮಾಡಿದಿರಿ ಮಾಜಿ ಮತ್ತು ಹಾಲಿ? ಎಲ್ಲರದನ ಒಮ್ಮೆ CBI ಎನ್ಕ್ವೈರಿ ಆಗಿಲ್ಲ. ಯಾರಿಗೆ ಎಷ್ಟು ಅಂಡರ್ವೇರ್ ಇದ್ದು, ಬನಿಯನ್ ಚೊನ್ನಿದ್ದು, ಪ್ಯಾಂಟ್ ಇದ್ದು, ಆಸ್ತಿ ಇತ್ತು, ಬಂಗಲೆ ಇತ್ತು, ಕಾರ್ ಇತ್ತು, ವಿಮಾನಗಳು ಇದ್ದು, ಎಂತಿಂಥ ಆಡಿ, ರೋಲ್ಸ್ ರಾಯ್, ಟೆಲ್ಟಿನ್ ಏನೇನೋ ಹೆಸರದಾವ್ರಿಪ್ಪ. 10-20 ಕೋಟಿ ಕಾರ್ಗಳು ಅಂಥವೆಲ್ಲ ಅದಾವೆ. ಇನ್ನು ಹೊರಗೆ ಬಿಡ್ಬೇಕಲ್ರಿ. ಎಷ್ಟು ಆಸ್ತಿಗಳು ಅದಾವೆ, ಎಷ್ಟು ಹೊಲಗಳದಾವೆ, ಫಾರ್ಮ್ ಹೌಸ್ ಅದಾವೆ, ಹೋಟೆಲ್ಗಳದಾವೆ, ಪಾರ್ಟ್ನರ್ ಅದಾವೆ, ಬೇನಾಮಿ ಆಸ್ತಿ ಐತೈತಿ. ಹಂಗಾದ್ರೆ ಎಲ್ಲರದು ಚೆಕ್ ಆಗಲಿರಲ್ಲ. ಇನ್ನು ರಾಮುಲು ಜನಾರ್ದನ್ ರೆಡ್ಡಿಯ ದಾಖಲೆಗಳ ಸಮೇತ ಬಿಡುಗಡೆ ಮಾಡ್ತಾನೆ ನಾನು. ಎಲ್ಲಿ ರಾಮುಲು ದಾಖಲೆ ಬಿಟ್ಟ ತಕ್ಷಣ ಏನು ಜನಾರ್ದನ್ ರೆಡ್ಡಿ ಯಾವ ಬಾಂಬ್ ಬಿಡ್ತಾನೆ ಗೊತ್ತಿಲ್ಲ.
ಅಲ್ಲಿ ಒಂದು ನಾಗರಾವ್ ಇದ್ರೆ ಇಲ್ಲಿ ಒಂದು ದೊಡ್ಡ ನಾಗರಾವ್, ಅಲ್ಲಿ ಕಾಳಿಂಗ ಕೋಬ್ರಾ ಇದ್ರೆ ಇಲ್ಲಿ ಹಬ್ಬ, ಇವೆಲ್ಲ ಏನು ನೋಡುವಂಥ ಪರಿಸ್ಥಿತಿ ನಮಗೆ ಬಂದೈತೆ ನೋಡ್ರಿ. ಹಂಗಾದ್ರೆ ಭಾರತೀಯ ಜನತಾ ಪಕ್ಷ ಸರ್ವನಾಶದತ್ತ ಹೊಂಟೈತಿ. ಭಾರತೀಯ ಜನತಾ ಪಕ್ಷ ಮುಳುಗುವ ಹಡಗು, ಅದನ್ನು ದೋಣಿಯಲ್ಲಿ ತೆಗೆದುಕೊಂಡು ಹೋಗುವಂಥ ನಾಯಕ ಯಾರಿಲ್ಲ. ಇದ್ದ ಅದೇ ವಯೋವೃದ್ಧ ಯಡಿಯೂರಪ್ಪ ಇದ್ದಾಗ ಮಾತ್ರ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಕಡಕ್ಕಿತ್ತು. ಆದರೆ ವಿಜಯೇಂದ್ರನಿಂದ ಮಾತ್ರ ಈ ನೌಕೆ ದಾಟಲಿಕ್ಕೆ ಸಾಧ್ಯವಿಲ್ಲ. ಯಡಿಯೂರಪ್ಪಗೆ ಈಗ ಶಕ್ತಿ ಇಲ್ಲ, ವೃದ್ಧರಾಗ್ಯಾರ, ತಾಕತ್ತಿಲ್ಲ. ಹಂಗಾದ್ರೆ ಮಹಾನಾಯಕ ಯಾರು ಹುಟ್ಟಬೇಕು ಭಾರತೀಯ ಜನತಾ ಪಕ್ಷದಲ್ಲಿ? ಉತ್ತರ ಕರ್ನಾಟಕದಾಗ ಒಬ್ಬ ಹುಡ್ತಾನ್ರಿ, ಇನ್ನು ಸ್ವಲ್ಪ ದೂಷಣ ನೋಡ್ಕೊತ ನೋಡ್ರಿ. ಕಡಕ ಜವಾರಿ ಕಾಕನ ಭವಿಷ್ಯ ಏನೈತೆ ಅನ್ನೋದು. ಇನ್ನು ಆ ನಾಯಕ ಚುಕ್ಕಾನಿ ಹಿಡಿತಾನ, ರಾಜ್ಯದಾಗ 125ರಿಂದ 30 ಸೀಟ್ ತರ್ತಾನೆ, ರಾಜ್ಯದ ಚುಕ್ಕಾನಿ ಹಿಡಿತಾನ. ಅವನ್ಯಾರು? ಹಂಗಾದ್ರೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹಿಡ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.